ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಬೆಳಗ್ಗೆ ಎದ್ದು ಹೊರಟು ಬಂದಿದ್ದೆ ದಾವಣಗೆರೆ ಅಂದ ತಕ್ಷಣ ಮೊದಲು ನೆನಪಾಗೋದೇ ಬೆಣ್ಣೆ ದೋಸೆ. ಸೊ ನಮಗೂ ಹೊಟ್ಟೆ ಚೂರು ಬರ್ತಾ ಇತ್ತಾ, ಸೀದಾ ನಾವು ಹೊರಟು ಬಂದಿದ್ದು ಹೋಟೆಲ್ಗೆ. ಫಸ್ಟ್ ಆರ್ಡರ್ ಮಾಡಿದ್ದೆ ಬೆಣ್ಣೆ ದೋಸೆ. ಇಬ್ಬರು ದೋಸೆ ತಿನ್ಕೊಂಡು ಹಾಗೆ ತಲೆನೋತಿದೆ ಅಂತ ಟೀ ಕುಡ್ಕೊಂಡು ನಾವು ಸೀದಾ ಬಸ್ ಹತ್ತಿ ಫ್ರೀ ಟಿಕೆಟ್ ತೊಗೊಂಡು ನಾವು ಹೊರಟಿದ್ದೆ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ. ಸೂರ್ಯನ ಮರ ಐತಿ, ಅಲ್ಲಿ ಇಳಿಸ್ತಾರ, ಇಲ್ಲೇ ನಡೋದರಾಗೆ ಇಳಿಸೋಗ್ಬಿಟ್ಟಾರ. ಅಲ್ಲ ಸ್ವೆಟ್ರ್ ತಗ್ಬೇಕು, ನನಗೆ ಹಿಂಗೆ ಆಗತ್ತೆ ಇನ್ನಿಂದು. ಅಯ್ಯಪ್ಪ ದೇವ್ರೆ. ಅಗೋ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ನಮ್ಮ ಮನೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನಮ್ಮ ಮನೆ ಅನ್ಕೊಂಡ್ರಾ? ಅಲ್ಲ, ಅಂತೂ ಇಂತೂ 1 ಕಿಲೋಮೀಟರ್ ನಡ್ಕೊಂಡು ನಾವು ನಮ್ಮ ಪ್ಲೇಸಿಗೆ ಬಂದೇ ಬಿಟ್ವಿ. ಈ ಮಕ್ಕಳು ನೋಡ್ತಿದ್ರು ನಮ್ಮ ಸ್ಕೂಲ್ ಡೇಸೇ ನೆನಪಾಗ್ತೈತೆ ಕಣೆ. ಈ ಪ್ಲೇಸ್ ನೋಡೋದಕ್ಕೆ ಟಿಕೆಟ್ ಬೇಕು. ಸೊ ನಾವು ಡೈರೆಕ್ಟಾಗಿ ಹೊರಟಿದ್ದು ಟಿಕೆಟ್ ಕೌಂಟರ್ ಹತ್ರ. ಸೊ ಇಲ್ಲಿ ಬಂದುಬಿಟ್ಟು UPI ಎಲ್ಲ ನಡೆಯಲ್ಲ, ಕ್ಯಾಶ್ ಮಾತ್ರ ತೊಗೊತಾರೆ. ಸೊ ಅದಕ್ಕೋಸ್ಕರ ನಾವು ಕ್ಯಾಶ್ ಕೊಟ್ಟು 2 ಟಿಕೆಟ್ ತೊಗೊಂಡ್ವಿ. ಪರ್ ಪರ್ಸನ್ ಬಂದುಬಿಟ್ಟು 20 ರೂಪೀಸ್ ಫಾರ್ ಅಡಲ್ಟ್, ಚಿಲ್ಡ್ರನ್ಸ್ಗೆ 10 ರೂಪೀಸ್ ಇರುತ್ತೆ. ಟಿಕೆಟ್ ತೋರಿಸಿ ನಾವು ಒಳಗಡೆ ಬಂದ್ವಿ. ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ. ನಾವು ಬಂದಿರೋದೇ ದಾವಣಗೆರೆಯ ಗ್ಲಾಸ್ ಹೌಸ್ಗೆ. ದಾವಣಗೆರೆ ಗ್ಲಾಸ್ ಹೌಸ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ಕರ್ನಾಟಕ. ಈ ಪ್ಲೇಸ್ ತುಂಬ ಪಾಪ್ಯುಲರ್ ಆಗಿರೋದು ಲೋಕಲಿ. ಕೆಲವು ಜನರು ಹೇಳ್ತಾರೆ ಇದು ಇಂಡಿಯಾದಲ್ಲಿಯೇ ಬಿಗ್ಗೆಸ್ಟ್ ಗ್ಲಾಸ್ ಹೌಸ್, ಬಟ್ ಇದಕ್ಕೆ ಯಾವುದೇ ಅಫಿಷಿಯಲ್ ನ್ಯಾಷನಲ್ ರೆಕಾರ್ಡ್ಸ್ ಇಲ್ಲ. ಸೊ ದಟ್ ವಿ ಆರ್ ಆಲ್ಸೋ ನಾಟ್ ಶೋರ್ ಅಬೌಟ್ ದಟ್. ಗಾಜಿನ ಮನೆ 3 ಎಕರೆ ವಿಸ್ತೀರ್ಣದಲ್ಲಿದೆ. ಇಲ್ಲಿ ಕೇಳಿದ ಹಾಗೆ ಸ್ಯಾಂಡಲ್ವುಡ್ನ ಹಲವು ಫಿಲಂ ಚಿತ್ರೀಕರಣವೂ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಗಾಜಿನ ಮನೆ ಅಷ್ಟೇ ಅಲ್ಲ, ವಿದೇಶಿ ಗಿಡಗಳು ಕೂಡ ಇದ್ದಾವೆ. ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿವೆ. ಜಪಾನ್, ಅಮೇರಿಕ ಸೇರಿದಂತೆ ಬೇರೆ ಬೇರೆ ದೇಶದ ಗಿಡಗಳು ಇಲ್ಲಿನ ವಿಶೇಷತೆ. ಈ ಗಾಜಿನ ಮನೆ ಸುಮಾರು 108 ಮೀಟರ್ ಉದ್ದ ಇದೆ, ಅಗಲ 68 ಮೀಟರ್, ಹೈಟ್ 18 ಮೀಟರ್ ಇದೆ. ಇಲ್ಲಿನ ಪ್ರತಿಯೊಂದು ಗ್ಲಾಸ್ಗಳನ್ನು ಸೆಂಟ್ ಗೋಬೆನ್ ಗ್ಲಾಸ್ಗಳಿಂದ ಕಟ್ಟಿದ್ದಾರೆ. ಆ್ಯಕ್ಚುಲಿ ಇದರಿಂದ ಬಿಸಿಲಿನ ತಾಪ ಒಳಗಡೆ ಬರೋದಿಲ್ಲ, ಬದಲಾಗಿ ತಂಪು ಗಾಳಿ ಬರುತ್ತದೆ. ಅಷ್ಟೇ ಅಲ್ಲ, ಇಲ್ಲಿನ ಗಾರ್ಡನ್ಗೆ ಸ್ಪೇನ್, ಫಿಲಿಪೈನ್ಸ್, ಥೈಲ್ಯಾಂಡ್ನಿಂದ 300ರಿಂದ 400 ಗಿಡಗಳನ್ನು ತಂದು ನೆಟ್ಟಿದ್ದಾರೆ. ಇಲ್ಲಿ ಕಾರಂಜಿಯೂ ಕೂಡ ಇದೆ. ಹಾಗೆ ವರ್ಷಕ್ಕೆ ಒಂದು ಸಲ ಇಲ್ಲಿ ಪುಷ್ಪ ಪ್ರದರ್ಶನ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಹೇಗೆ ಆಟ ಆಡ್ತಿದ್ದಾರೆ ಅಂತ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಕೂಡ ನಮ್ಮ ಚೈಲ್ಡ್ಹುಡ್ ನೆನಪಾಗ್ತಾ ಇದೆ. ಈ ಮಕ್ಕಳು ಆಟ ಆಡೋದನ್ನೆಲ್ಲ ನೋಡಿಕೊಂಡು ನಾವು ಹೊರಟಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಈ ಪೆಂಗ್ವಿನ್ ನೋಡಿದ ತಕ್ಷಣ ಎಲ್ಲರಿಗೂ ನೆನಪಾಗೋದೇನು ಹೇಳಿ? ರೀಸೆಂಟಾಗಿ ವೈರಲ್ ಆಗಿರೋ ಪೆಂಗ್ವಿನ್ ಸ್ಟೋರಿ. ಇಲ್ಲಿರೋ ಎಲ್ಲ ಗಿಡ ಮರಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ನೀವೇನಾದರೂ ದಾವಣಗೆರೆಗೆ ಬಂದರೆ ಈ ಗಾಜಿನ ಮನೆನ ನೋಡಿ. ಇದು ದಾವಣಗೆರೆ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂದರೆ ದಾವಣಗೆರೆಯಿಂದ ಕುಂದುವಾಡ ಹೋಗುವ ದಾರಿಯಲ್ಲಿ ಮಧ್ಯದಲ್ಲಿ ಈ ಗಾಜಿನ ಮನೆ ಸಿಗುತ್ತೆ. ಪ್ಲೇಸ್ ಎಲ್ಲ ನೋಡಿಕೊಂಡು ಇಬ್ಬರು ಒಂದೊಂದು ಪೋಸ್ ಕೊಟ್ಕೊಂಡು ನಾವು ಹೊರಟ್ವಿ. ಎಲ್ಲ ಮುಗಿಸ್ಕೊಂಡು ಹೊಂಟಿವಿ ನೋಡ್. ಎಷ್ಟೊತ್ತಾತಲ್ಲ ಮರೈತಿ, ಬಸ್ ಬರವಲ್ದು. ಅಲ್ಲಿಂದ ಹೊರಟು ಅಂತೂ ಇಂತೂ ನಾವು ರಾಣಿಬೆನ್ನೂರಿಗೆ ಬಂದ್ವಿ. ವಿಡಿಯೋ ಮಾಡತ್ತೀನಿ ನಿಂದು. ಪೊಲೀಸ್ರಿಗೆ ಹಿಡ್ಕೊಡ್ತಾನೆ. ಹಾಂ, ಹಿಡ್ಕೊಡ್ಲ. ಅಂತೂ ಮನೆಗೆ ರೀಚ್ ಆದ್ವಿ. ಎಲ್ಲರಿಗೂ ಬಾಯ್ ಬಾಯ್.